ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ ವಿತ್ ಪ್ರೇಮ್ ಇನ್ ಕನ್ನಡ. ಫ್ರೆಂಡ್ಸ್, ಕರ್ನಾಟಕ ಸರ್ಕಾರ ಸಹಕಾರ ಇಲಾಖೆಗೆ ಯಾರೆಲ್ಲ 2026ನೇ ಸಾಲಿಗೆ ಹೊಸ ಯಶಸ್ವಿನಿ ಕಾರ್ಡ್ಗೆ ಹಾಗೂ ತಮ್ಮ ಹಳೆಯ ಯಶಸ್ವಿನಿ ಕಾರ್ಡ್ ರಿನಿವಲ್ಗೆ ಅರ್ಜಿಯನ್ನು ಹಾಕಿದ್ದೀರಿ ಅಂತವರಿಗೆ ಇದೊಂದು ಪ್ರಮುಖವಾದ ಮಾಹಿತಿಯಾಗಿರುತ್ತದೆ. ಅಂತಂದ್ರೆ 2026ನೇ ಸಾಲಿಗೆ ಯಾರೆಲ್ಲ ಯಶಸ್ವಿನಿ ಕಾರ್ಡ್ಗೆ ಅರ್ಜಿಯನ್ನು ಹಾಕಿದ್ದೀರಿ ಹಾಗೂ ರಿನಿವಲ್ ಅರ್ಜಿಯನ್ನು ಹಾಕಿದ್ದೀರಿ ಅಂತವರಿಗೆ ಕರ್ನಾಟಕ ಸರ್ಕಾರ ಸಹಕಾರ ಇಲಾಖೆಯಿಂದ ಹೊಸ ಯಶಸ್ವಿನಿ ಕಾರ್ಡ್ಗೆ ಅರ್ಜಿ ಸಲ್ಲಿಸಿರುವಂತವರಿಗೆ ಹಾಗೂ ರಿನಿವಲ್ ಯಶಸ್ವಿನಿ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿರುವಂತವರಿಗೆ 2026ನೇ ಸಾಲಿನ ಯಶಸ್ವಿನಿ ಯೋಜನೆಯ ಗುರುತಿನ ಚೀಟಿಯನ್ನು ವಿತರಣೆ ಮಾಡಲಾಗ್ತಾ ಇದ್ದು, ಯಾರೆಲ್ಲ ಸಾರ್ವಜನಿಕರು ಈ ಒಂದು ಯಶಸ್ವಿನಿ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಹಾಗೂ ರಿನಿವಲ್ಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ, ಈ ಒಂದು 2026ನೇ ಸಾಲಿನ ಯಶಸ್ವಿನಿ ಕಾರ್ಡ್ನ ಗುರುತಿನ ಚೀಟಿಯನ್ನು ನೀವು ಎಲ್ಲಿ ಪಡ್ಕೊಬೇಕು, ಈ ಒಂದು ಯಶಸ್ವಿನಿ ಕಾರ್ಡ್ನಲ್ಲಿ ಏನೆಲ್ಲ ಮಾಹಿತಿ ಇರುತ್ತದೆ, ಹಾಗೆಯೇ ಹೊಸ ಯಶಸ್ವಿನಿ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಾಗ ಹಾಗೂ ರಿನಿವಲ್ ಅರ್ಜಿ ಸಲ್ಲಿಸುವಾಗ ನಿಮ್ಮ ಕುಟುಂಬದ ಯಾರೆಲ್ಲ ಸದಸ್ಯರ ಹೆಸರನ್ನ ನೀವು ಸೇರಿಸಿದ್ದೀರಿ, ಅವರ ಹೆಸರು ಈ ಒಂದು ಗುರುತಿನ ಚೀಟಿಯಲ್ಲಿ ಆಡ್ ಆಗಿದೆಯಾ ಇಲ್ಲ ಅನ್ನೋದನ್ನ ನೀವು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಬೇಕು ಅನ್ನುವ ಮತ್ತು ನೀವು ಈ ಒಂದು ಯಶಸ್ವಿನಿ ಕಾರ್ಡ್ನ ಗುರುತಿನ ಚೀಟಿಯನ್ನು ಬಳಸಿಕೊಂಡು ರಾಜ್ಯದಲ್ಲಿರುವಂತಹ ಯಾವೆಲ್ಲ ಯಶಸ್ವಿನಿ ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ನೀವು ಚಿಕಿತ್ಸೆಯನ್ನ ಪಡ್ಕೊಬಹುದು ಅನ್ನೋ ಒಂದು ಲಿಸ್ಟ್ ಅನ್ನ ನೀವು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಬೇಕು ಅನ್ನುವ ಸಂಪೂರ್ಣವಾದ ಒಂದು ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಹಾಕೋ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್. ಮೊದಲನೇದಾಗಿ 2026ನೇ ಸಾಲಿನ ಯಶಸ್ವಿನಿ ಕಾರ್ಡ್ನ ಗುರುತಿನ ಚೀಟಿ ನೋಡ್ಲಿಕ್ಕೆ ನಿಮಗೆ ಈ ರೀತಿ ಸಿಗುತ್ತೆ. ಇದರ ಮುಂದಿನ ಭಾಗದಲ್ಲಿ ಯಾವೆಲ್ಲ ಮಾಹಿತಿ ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಕರ್ನಾಟಕ ಸರ್ಕಾರ ಸಹಕಾರ ಇಲಾಖೆ ಯಶಸ್ವಿನಿ ಸಹಕಾರಿ ಸದಸ್ಯರ ಆರೋಗ್ಯ ರಕ್ಷಣಾ ಟ್ರಸ್ಟ್ ಗುರುತಿನ ಚೀಟಿ ಅನ್ನೋ ಒಂದು ಮಾಹಿತಿಯನ್ನು ಅವರು ಕೊಟ್ಟಿರ್ತಾರೆ. ಹಾಗೇನೆ ಯಾರು ನೀವು ಸಹಕಾರ ಸಂಘದಲ್ಲಿ ಸದಸ್ಯರಾಗಿ ಈ ಒಂದು ಯಶಸ್ವಿನಿ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿರ್ತೀರಿ ಒಂದು ಹೆಸರು ಇಲ್ಲಿ ಇರುತ್ತೆ, ಹಾಗೇನೆ ಅವರ ಮೊಬೈಲ್ ನಂಬರ್ ಇರುತ್ತೆ, ಹಾಗೇನೆ ಅವರು ಯಾವ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಮೆಂಬರ್ ಆಗಿರ್ತಾರೆ ಆ ಒಂದು ಸಹಕಾರ ಸಂಘದ ಹೆಸರು ಇರುತ್ತೆ, ಹಾಗೂ ಅವರು ವಾಸವಿರುವಂತಹ ತಾಲೂಕು ಹಾಗೂ ಜಿಲ್ಲೆಯ ಹೆಸರು ಇರುತ್ತೆ, ಹಾಗೂ 16 ಅಂಕಿಯ ಯಶಸ್ವಿನಿ ಕಾರ್ಡ್ನ ಗುರುತಿನ ಚೀಟಿ ನೋಂದಣಿ ಸಂಖ್ಯೆ ಇರುತ್ತೆ. ಹಾಗೇನೆ ರಾಜ್ಯದಲ್ಲಿ ನೋಂದಣಿಯಾದ ಯಶಸ್ವಿನಿ ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ಮಾತ್ರ ಯಶಸ್ವಿನಿ ಚಿಕಿತ್ಸೆಗೆ ಅವಕಾಶ, ಕುಟುಂಬದ ವಾರ್ಷಿಕ ಚಿಕಿತ್ಸಾ ವೆಚ್ಚದ ಮಿತಿ ರು 5 ಲಕ್ಷಗಳು ಅಂತ ಕೊಟ್ಟಿರ್ತಾರೆ ಮತ್ತು ಮುಂದಿನ ವರ್ಷಕ್ಕೆ ನಿಗದಿತ ವಂತಿಗೆ ಪಾವತಿಸಿ ನವೀಕರಿಸಿಕೊಳ್ಳಬಹುದು ಅನ್ನೋ ಒಂದು ಮಾಹಿತಿಯನ್ನು ಅವರು ಕೊಟ್ಟಿರ್ತಾರೆ ಫ್ರೆಂಡ್ಸ್. ಹಾಗೇನೆ ಈ ಒಂದು ಯಶಸ್ವಿನಿ ಕಾರ್ಡ್ನ ಇಂದಿನ ಭಾಗದಲ್ಲಿ ಯಶಸ್ವಿನಿ ಯೋಜನೆಯ ಸೂಚನೆಗಳು ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಬೇಕಾಗಿರುತ್ತದೆ. ಇದನ್ನ ತಿಳ್ಕೊಂಡಿಲ್ಲ ಅಂತಂದ್ರೆ ಈ ಒಂದು ಕಾರ್ಡ್ ಅನ್ನು ನೀವು ಯಾವ ರೀತಿಯಾಗಿ ಬಳಸ್ಕೊಬೇಕು ಮತ್ತು ಈ ಒಂದು ಕಾರ್ಡ್ ಹಾಳಾದ್ರೆ ನೀವು ಈ ಒಂದು ಕಾರ್ಡ್ ಅನ್ನು ಯಾವ ರೀತಿ ಪಡ್ಕೊಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ, ಯಶಸ್ವಿನಿ ಕಾರ್ಡ್ದಾರರು ಮತ್ತು ಅವಲಂಬಿತರು ಚಿಕಿತ್ಸೆಗಾಗಿ ನೆಟ್ವರ್ಕ್ ಆಸ್ಪತ್ರೆಗಳಿಗೆ ಕಡ್ಡಾಯವಾಗಿ ಗುರುತಿನ ಚೀಟಿಯನ್ನು ಹಾಗೂ ಆಧಾರ್ ಕಾರ್ಡ್ ಅನ್ನು ಹಾಜರುಪಡಿಸಬೇಕು. ಈ ಯೋಜನೆಯಲ್ಲಿ ಗುರುತಿಸಿರುವ ಕಾಯಿಲೆಗಳಿಗೆ ಮಾತ್ರ ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಅವಕಾಶವಿರುತ್ತದೆ ಹಾಗೂ ಅವಿಭಕ್ತ ಕುಟುಂಬ ಸದಸ್ಯರಾಗಿದ್ದಲ್ಲಿ ಅವಿಭಕ್ತ ಕುಟುಂಬ ಸದಸ್ಯರ ರೇಷನ್ ಕಾರ್ಡ್ ಹಾಜರುಪಡಿಸಬೇಕು. ಹಾಗೂ ಈ ಗುರುತಿನ ಚೀಟಿಯು ಯಶಸ್ವಿನಿ ಟ್ರಸ್ಟ್ನ ಆಸ್ತಿಯಾಗಿರುತ್ತದೆ ಮತ್ತು ಯಶಸ್ವಿನಿ ಕಾರ್ಡ್ದಾರರು ಮತ್ತು ಅವಲಂಬಿತ ಸದಸ್ಯರಲ್ಲದೆ ಅನಧಿಕೃತ ವ್ಯಕ್ತಿಗಳು ಈ ಕಾರ್ಡ್ ಅನ್ನು ಉಪಯೋಗಿಸಿದ್ದಲ್ಲಿ ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ ಹಾಗೂ ಕಾರ್ಡ್ ಅನ್ನು ಕಳೆದುಕೊಂಡರೆ ಹೊಸದಾಗಿ ಡೂಪ್ಲಿಕೇಟ್ ಕಾರ್ಡ್ ಪಡೆಯಬೇಕು. ಇದಕ್ಕೆ ತಗಲುವ ವೆಚ್ಚವನ್ನು ಫಲಾನುಭವಿಗಳು ಭರಿಸಬೇಕು ಅನ್ನೋ ಒಂದು ಮಾಹಿತಿಯನ್ನು ಅವರು ಕೊಟ್ಟಿರ್ತಾರೆ ಫ್ರೆಂಡ್ಸ್. ಹಾಗೇನೆ ಈ ಒಂದು ಯೋಜನೆಯ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಈ ಒಂದು ಕಾರ್ಡ್ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ಅವರ ದೂರವಾಣಿ ಸಂಖ್ಯೆ ಹಾಗೂ ಮೊಬೈಲ್ ಸಂಖ್ಯೆಯನ್ನು ಕೊಟ್ಟಿರ್ತಾರೆ ಮತ್ತು ಇವರ ಒಂದು ಜಿಮೇಲ್ ಐಡಿಯನ್ನು ಸಹ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಈ ಒಂದು ಜಿಮೇಲ್ ಐಡಿ ಅಥವಾ ಮೊಬೈಲ್ ಸಂಖ್ಯೆ ಅಥವಾ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬಹುದಾಗಿರುತ್ತೆ ಫ್ರೆಂಡ್ಸ್. ಹಾಗೇನೆ ಈ ಒಂದು 2026ನೇ ಸಾಲಿನ ಹೊಸ ಯಶಸ್ವಿನಿ ಕಾರ್ಡ್ಗಳನ್ನ ನೀವು ಎಲ್ಲಿ ಪಡ್ಕೊಬೇಕು ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ, ಯಾವ ಸಹಕಾರ ಸಂಘದಲ್ಲಿ ನೀವು ಸದಸ್ಯರಾಗಿರ್ತೀರೋ ಆ ಸಹಕಾರ ಸಂಘದಲ್ಲಿ ಮಾತ್ರವೇ ಈ ಒಂದು ಯಶಸ್ವಿನಿ ಕಾರ್ಡ್ ಅನ್ನು ವಿತರಣೆ ಮಾಡಲಾಗ್ತಾ ಇದ್ದು, ಯಾವುದೇ ಆನ್ಲೈನ್ ಸೆಂಟರ್ ಅಥವಾ ಯಾವುದೇ ಗ್ರಾಮ ಒನ್, ಕರ್ನಾಟಕ ಒನ್ ಅಥವಾ ಬೆಂಗಳೂರು ಒನ್ ಸೆಂಟರ್ಗಳಲ್ಲಿ ಈ ಒಂದು ಹೊಸ ಯಶಸ್ವಿನಿ ಕಾರ್ಡ್ ವಿತರಣೆ ಇರುವುದಿಲ್ಲ ಫ್ರೆಂಡ್ಸ್. ಹಾಗೇನೆ ಈ ಒಂದು ಯಶಸ್ವಿನಿ ಕಾರ್ಡ್ಗೆ ನೀವು ಹೊಸ ಅರ್ಜಿ ಸಲ್ಲಿಸುವಾಗ ಹಾಗೂ ರಿನಿವಲ್ ಅರ್ಜಿ ಸಲ್ಲಿಸುವಾಗ ನಿಮ್ಮ ಕುಟುಂಬದ ಯಾರೆಲ್ಲ ಸದಸ್ಯರ ಹೆಸರನ್ನು ನೀವು ಸೇರಿಸಿರ್ತೀರಿ ಅವರ ಹೆಸರೆಲ್ಲ ಈ ಒಂದು ಯಶಸ್ವಿನಿ ಕಾರ್ಡ್ಗೆ ಆಡ್ ಆಗಿದೆಯಾ ಅನ್ನೋದನ್ನ ನೀವು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಬೇಕು ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ, ನಿಮ್ಮ ಮೊಬೈಲ್ನ ಇಂಟರ್ನೆಟ್ ಸೌಲಭ್ಯವನ್ನು ಆನ್ ಮಾಡಿಕೊಂಡು ಈ ಯಶಸ್ವಿನಿ ಕಾರ್ಡ್ನ ಮುಂಬದಿಯಲ್ಲಿರುವಂತಹ ಈ ಒಂದು QR ಕೋಡ್ ಅನ್ನು ನೀವು ಗೂಗಲ್ ಲೆನ್ಸ್ ಮುಖಾಂತರ ಸ್ಕ್ಯಾನ್ ಮಾಡಬೇಕಾಗಿರುತ್ತದೆ. ಈ ರೀತಿ ಸ್ಕ್ಯಾನ್ ಆಗಿ ನಿಮಗೆ ಯಶಸ್ವಿನಿ.com ಅನ್ನೋ ಏನು ಆಪ್ಷನ್ ಕಾಣ್ತಾ ಇರುತ್ತದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಿಮಗೆ ಈ ರೀತಿಯಾಗಿ ಕಾರ್ಡ್ ಇಸ್ ಅವೈಲೇಬಲ್, ಪ್ಲೀಸ್ ಪ್ರೊಸೀಡ್ ಅಂತ ಏನು ಕಾಣುತ್ತೆ. ಈ ರೀತಿಯಾಗಿ ಇದ್ದಲ್ಲಿ ನಿಮ್ಮ ಯಶಸ್ವಿನಿ ಕಾರ್ಡ್ ಚಾಲ್ತಿಯಲ್ಲಿದೆ ಅನ್ನೋ ಒಂದು ಅರ್ಥ ನಿಮಗೆ ತಿಳ್ಕೊಬೇಕಾಗುತ್ತದೆ. ಈಗ ನೀವು ನಿಮ್ಮ ಕಾರ್ಡ್ ಅನ್ನು ಬಳಸಿಕೊಂಡು ನೀವು ಯಶಸ್ವಿನಿ ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ಉಚಿತವಾಗಿ 5 ಲಕ್ಷ ರೂಪಾಯಿಗಳ ಚಿಕಿತ್ಸೆಯನ್ನ ಪಡ್ಕೊಬಹುದಾಗಿರುತ್ತೆ ಫ್ರೆಂಡ್ಸ್. ಹಾಗೇನೆ ನಿಮ್ಮ ಕುಟುಂಬದ ಯಾರೆಲ್ಲ ಸದಸ್ಯರ ಹೆಸರನ್ನ ನೀವು ಸೇರಿಸಿರ್ತೀರಿ ಅವರ ಹೆಸರೆಲ್ಲ ಇಲ್ಲಿ ಶೋ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನಿಮ್ಮ ಕುಟುಂಬದ ಯಾರೆಲ್ಲ ಸದಸ್ಯರ ಹೆಸರಲ್ಲಿ ಶೋ ಆಗ್ತಾ ಇರುತ್ತದೋ ಅವರು ಮಾತ್ರ ಈ ಒಂದು ಯಶಸ್ವಿನಿ ಕಾರ್ಡ್ ಅನ್ನ ಬಳಸಿಕೊಂಡು ನೀವು ಯಶಸ್ವಿನಿ ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಪಡ್ಕೊಬಹುದಾಗಿರುತ್ತೆ ಫ್ರೆಂಡ್ಸ್. ಹಾಗೇನೆ
ಹಾಗೇನೆ ಈ ಒಂದು ಯಶಸ್ವಿನಿ ಕಾರ್ಡ್ನ ನೆಟ್ವರ್ಕ್ ಆಸ್ಪತ್ರೆಗಳ ಪಟ್ಟಿಯನ್ನು ನೀವು ಯಾವ ರೀತಿಯಾಗಿ ಈ ಒಂದು ಕಾರ್ಡ್ ಮುಖಾಂತರ ಕಂಡುಹಿಡಿಯಬಹುದು ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ನೀವು ಈ ಯಶಸ್ವಿನಿ ಕಾರ್ಡ್ನ ಬ್ಯಾಕ್ ಸೈಡ್ ನಲ್ಲಿ ಒಂದು QR ಕೋಡ್ ಇರುತ್ತದೆ. ಈ QR ಕೋಡ್ ಅನ್ನು ಸಹ ನೀವು ಗೂಗಲ್ ಲೆನ್ಸ್ ಮುಖಾಂತರ ನೀವು ಸ್ಕ್ಯಾನ್ ಮಾಡಬೇಕಾಗಿರುತ್ತದೆ. ಆ ರೀತಿ ನೀವು ಸ್ಕ್ಯಾನ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಯಶಸ್ವಿನಿ ಟ್ರಸ್ಟ್ ಅಂತ ಏನು ಆಪ್ಷನ್ ಕಾಣ್ತಾ ಇರುತ್ತದೆ, ಅಲ್ಲಿ ನೀವು ಟಚ್ ಮಾಡಬೇಕಾಗಿರುತ್ತದೆ. ಇಲ್ಲಿ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಯಶಸ್ವಿನಿ ಯೋಜನೆಯ ಆಸ್ಪತ್ರೆ ಪಟ್ಟಿ ಅಂತ ನಿಮಗೆ ಆಪ್ಷನ್ ಕಾಣುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಈ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಯಶಸ್ವಿನಿ ನೆಟ್ವರ್ಕ್ ಆಸ್ಪತ್ರೆಗಳ ಲೀಸ್ಟ್ ಓಪನ್ ಆಗಿ ಸಿಗುತ್ತೆ. ಇಲ್ಲಿ ಆಸ್ಪತ್ರೆಯ ಹೆಸರು ಇರುತ್ತೆ, ಅದು ಖಾಸಗಿ ಹಾಸ್ಪಿಟಲ್, ಸರ್ಕಾರಿ ಹಾಸ್ಪಿಟಲ್ ಅನ್ನೋ ಒಂದು ಮಾಹಿತಿ ಇರುತ್ತದೆ, ಅದು ಯಾವ ಜಿಲ್ಲೆಯಲ್ಲಿ ಇದೆ ಅನ್ನೋ ಒಂದು ಮಾಹಿತಿ ಇರುತ್ತದೆ. ಹಾಗೇನೆ ಆ ಆಸ್ಪತ್ರೆಯ ವಿಳಾಸ ಇರುತ್ತದೆ ಮತ್ತು ಜಿಮೇಲ್ ಅಕೌಂಟ್ ಹಾಗೂ ಮೊಬೈಲ್ ನಂಬರ್ಗಳನ್ನು ಕೊಟ್ಟಿರ್ತಾರೆ. ಆ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ನೀವು ಆಸ್ಪತ್ರೆ ಬಗೆಗಿನ ಮಾಹಿತಿಯನ್ನು ಪಡ್ಕೊಬಹುದಾಗಿರುತ್ತದೆ. ಹಾಗೂ ಕರ್ನಾಟಕ ರಾಜ್ಯದಲ್ಲಿರುವಂತಹ ಯಶಸ್ವಿನಿ ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ನಿಮಗೆ ಯಾವೊಂದು ಆಸ್ಪತ್ರೆ ಖುಷಿ ಅನ್ಸುತ್ತೋ ಆ ಒಂದು ಆಸ್ಪತ್ರೆಯಲ್ಲಿ ಹೋಗಿ ನೀವು 5 ಲಕ್ಷಗಳವರೆಗಿನ ಉಚಿತ ಚಿಕಿತ್ಸೆಯನ್ನು ನೀವು ಪಡ್ಕೊಬಹುದಾಗಿರುತ್ತೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾವು ಹಾಕುವ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆ ತಕ್ಷಣ ಬಂದು ಸಿಗುತ್ತೆ. ಫ್ರೆಂಡ್ಸ್.